ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್, ಸ್ವಾಗತ ನನ್ನ ಚಾನಲಿಗೆ. ಇವತ್ತು ನನ್ನ ಫಸ್ಟ್ ಸೋಲೋ ಡೇ ಟ್ರಿಪ್ಪಿಗೆ ಹೋಗ್ತಾ ಇದ್ದೀನಿ. ಎಸ್, ಡೇ ಟ್ರಿಪ್. ಸೊ ಇವತ್ತು ನನ್ನ ಫ್ರೆಂಡ್ಸ್ ಎಲ್ಲ ಬ್ಯುಸಿ ಇದ್ದರು. ಸಿನ್ಸ್ ಇಟ್ ವಾಸ್ ಅ ವೀಕ್ ಡೇ, ನನಗೆ ಕಾಲೇಜ್ ಹಾಲಿಡೇ ಇತ್ತು. ಸೊ ಅದರಿಂದ ಡಿಸೈಡ್ ಮಾಡಿದೆ ಐಬ್ಸಿ ಲೇಕ್ಗೆ ಹೋಗೋದಕ್ಕೆ. ಸೊ ನಮ್ಮ ಮನೆಯಿಂದ ಆಲ್ಮೋಸ್ಟ್ 2.5 hours ಜರ್ನಿ ಇದ್ದಿದ್ದು. ಸೊ ನಾನು ಹಾಪ್ಬಾರ್ನ್ ಆಫ್ ಸೆಂಟ್ರಲ್ ಸ್ಟೇಷನ್ ಆಫ್ ಮ್ಯೂನಿಕ್ಗೆ ಹೋಗಿ ಮತ್ತು ಒಂದು ಆರಿ ಟ್ರೈನ್ ತೊಗೊಂಡು ಗಾರ್ಮೆಶ್ ಕಡೆಗೆ ಹೋಗಿ ಗಾರ್ಮೆಶಿಂದ ಒಂದು ಬಸ್ ಇದೆ ಡೈರೆಕ್ಟ್ ಐಬ್ಸಿ ಲೇಕ್ಗೆ. ಇದೇ ಸೆಂಟ್ರಲ್ ಸ್ಟೇಷನ್ ಆಫ್ ಮ್ಯೂನಿಕ್, ಹಾಪ್ಬಾರ್ನ್ ಆಫ್. ಸೊ ಇಲ್ಲಿ ಗಾರ್ಮೆಶ್ ಟ್ರೈನ್ ಕಡೆಗೆ ನಾನು ಹೋಗ್ತಾ ಇದ್ದೀನಿ. ಗಾರ್ಮೆಶ್ ಇಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್. ಅಗೇನ್ ಇಲ್ಲಿ ನಮ್ಮ ಫ್ರೆಂಡ್ಸ್ ಒಟ್ಟಿಗೆ ಬರೋಣ ಅಂತ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಆ ವ್ಲಾಗ್ ಕೂಡ ಮಾಡ್ತೀನಿ. ಟ್ರೈನ್ಸಲ್ಲಿ ಹೋಗೋ ಒಂದು ಖುಷಿ ಏನಪ್ಪ ಅಂದರೆ ತುಂಬ ಒಳ್ಳೆ ವ್ಯೂ ಸಿಗುತ್ತೆ ಹೊರಗಡೆ. ಎಸ್ಪೆಷಲಿ ಹೇಳ್ದಂಗೆ ಬವೇರಿಯಾಲಿರೋದ್ರಿಂದ. ಬವೇರಿಯಾ ಇಸ್ ಲೈಕ್ ಸರೌಂಡೆಡ್ ವಿತ್ ಆಲ್ಪ್ಸ್. ಸೊ ಅದರಿಂದ ತುಂಬ ಮೌಂಟೇನ್ಸ್ ಕಾಣಿಸುತ್ತೆ ನಮಗೆ ಸುತ್ತ. ಆ್ಯಂಡ್ ಇವಾಗ ಗಾರ್ಮೆಶ್ ರೀಚ್ ಆದ್ವಿ. ಇಲ್ಲಿಂದ ನಾನು ಐಬ್ಸಿಗೆ ಡೈರೆಕ್ಟ್ ಬಸ್ ಇದೆ. ಸೊ ಆ ಬಸ್ ಕಡೆಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ನೋಡಿ ಆ ವ್ಯೂ ಎಷ್ಟು ಬ್ಯೂಟಿಫುಲ್ ಆಗಿದೆ. ಫೈನಲಿ ಬಸ್ಸಲ್ಲಿ ಸೀಟ್ ಸಿಕ್ತು ಆ್ಯಂಡ್ ತುಂಬ ರಶ್ ಇತ್ತು. ವೀಕ್ ಡೇ ಆಗಿದ್ರೂ ಐ ಥಿಂಕ್ ಸಮ್ಮರ್ ಇದ್ದಿದ್ದರಿಂದ ತುಂಬ ಜನ ಟ್ರಾವೆಲಿಂಗ್ ಮಾಡ್ತಾ ಇದ್ದಾರೆ. ಸೊ ಐಬ್ಸಿ ಕಡೆಗೆ ಈ ಪ್ಲೇಸ್ ತುಂಬ ವೈಬ್ರೆಂಟ್ ಬಿಕಾಸ್ ಆಫ್ ಲೇಕ್ಸ್, ಮೌಂಟೇನ್ಸ್ ಸರೌಂಡಿಂಗ್ ಆ್ಯಂಡ್ ಒಳ್ಳೆ ಮನೆಗಳು. ಫೈನಲಿ ರೀಚ್ ಆದೆ ಐಬ್ಸಿ ಲೇಕ್. ಆ್ಯಂಡ್ ಅಲ್ಲಿ ಏನು ಮೇಲೆ ಕಾಣಿಸ್ತಿದೆ ಅಲ್ಲಿ ಝುಕ್ಸ್ಪಿಟ್ಸ್ ಪಾಯಿಂಟ್ ಅಂತಾರೆ. ಅಲ್ಲಿಗೆ ಹೋಗೋದಕ್ಕೆ ಕೇಬಲ್ ಕಾರ್ ಅವೈಲೇಬಲ್ ಇರುತ್ತೆ. ಬಟ್ ದೆನ್ ಅದು ನನಗೆ ತುಂಬ ಎಕ್ಸ್ಪೆನ್ಸಿವ್ ಅನ್ನಿಸ್ತು ಬಿಕಾಸ್ ಆಫ್ 60 to 70 euros ಇದೆ ಫಾರ್ ಬೋತ್ ವೇಸ್. ಬಟ್ ದೆನ್ ನನಗೆ ಅದು ಔಟ್ ಆಫ್ ಬಜೆಟ್ ಫಾರ್ ನಾವು. ಸೊ ಇಲ್ಲಿ ನಾನು ಬೋಟಿಂಗ್ ಮಾಡೋಣ ಅಂತ ಡಿಸೈಡ್ ಮಾಡಿ 17 euros ಸ್ಪೆಂಡ್ ಮಾಡಿ ಬೋಟಿಂಗ್ ಕಡೆಗೆ ಹೋಗ್ತಾ ಇದ್ದೀನಿ. ನಾನು ಅವ್ರು ಸಿಂಗಲ್ ಪರ್ಸನ್ನ ಅಲವ್ ಮಾಡಲ್ಲ ಅಂದ್ಕೊಂಡೆ. ಬಟ್ ದೆನ್ ಕೇಳಿದಾಗ ವೈ ನಾಟ್ ಅಂದರು. ಸೊ ಐ ವಾಸ್ ಲೈಕ್ ಲೆಟ್ ಮೀ ಗೋ ಫಾರ್ ಇಟ್ ಅಂತ. ಸೊ ನನಗೆ ಸಿಕ್ಕಿದ್ದು 5 people ಓಡಿಸೋಂಥ ಬೋಟ್. ಬಟ್ ಐ ವಾಸ್ ಡೌಟಿಂಗ್ ನಾನು ಒಬ್ಬಳೇ ಓಡಿಸೋದಕ್ಕೆ ಆಗುತ್ತೋ ಇಲ್ವೋ ಅಂತ, ಬಿಕಾಸ್ ತುಂಬ ಟಯರ್ಡ್ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಇಟ್ ವಾಸ್ ಅ ವೆರಿ ಸನ್ನಿ ಡೇ. ಹೆಂಗೋ ಮಾಡಲೇಬೇಕು ಅಂತ ಹೋಗಿ ಕೂತ್ಕೊಂಡೆ ಆ್ಯಂಡ್ ಸೆಂಟರ್ ಆಫ್ ದ ಲೇಕ್ ಹೋದೆ. ಆ್ಯಂಡ್ ಆರಾಮಾಗಿ ಅಲ್ಲಿ ಕೂತ್ಕೊಂಡು ಸಾಂಗ್ಸ್ ಹಾಕ್ಕೊಂಡು ನಾನು ಈ 17 euros ಟಿಕೆಟ್ 1 hourಗೆ ತೊಗೊಂಡಿದ್ದು. ಸೊ ನಾನು ರೈಡ್ ಮಾಡಿಕೊಂಡು ಆಲ್ಮೋಸ್ಟ್ ಅಟ್ಲೀಸ್ಟ್ ಅರ್ಧ ರೀಚ್ ಆಗೋಣ ಅಂತ ಹೇಳಿ ಟೈಮ್ ಆಗತ್ತೆ ಅಂತ 1 hour ತೊಗೊಂಡೆ. ಆ್ಯಂಡ್ ಐ ವಾಸ್ ಹ್ಯಾಪಿ ಆ್ಯಂಡ್ ಪ್ರೌಡ್ ದಟ್ ಐ ವಾಸ್ ಏಬಲ್ ಟು ಮೇಕ್ ಇಟ್. ಆ್ಯಂಡ್ ನಾನು ಸೆಂಟರ್ ಆಫ್ ದ ಲೇಕ್ ಹೇಳ್ದಂಗೆ ಕೂತ್ಕೊಂಡು ಆರಾಮಾಗಿ ನಮ್ಮ ಅಪ್ಪ ಅಮ್ಮನಿಗೊಂದು ರೌಂಡ್ ಕಾಲ್ ಮಾಡಿಕೊಂಡು ಅವರಿಗೂ ಈ ವ್ಯೂ ಎಲ್ಲ ತೋರಿಸಿ ಐ ವಾಸ್ ಜಸ್ಟ್ happy with the time that I was spending for myself. ನಾನೊಂದು 5 minutes ರೈಡ್ ಮಾಡೋದು, 5 minutes ರೆಸ್ಟ್ ತೊಗೊಳ್ಳೋದು ಮಾಡ್ತಾಯಿದ್ದೆ. ಆ್ಯಂಡ್ ದೆನ್ ಟೈಮ್ ನೋಡ್ಕೊಳ್ತಾ ಇದ್ದೆ ಬಿಕಾಸ್ 1 hour ಎಕ್ಸಾಕ್ಟ್ಲಿ ಟೈಮಿಂಗ್ ಅಂದರೆ ಟೈಮಿಂಗ್. ಸೊ ನಾನು ಮತ್ತೆ ಐ ವಾಸ್ ಜಸ್ಟ್ ಕ್ಯಾಲ್ಕುಲೇಟಿಂಗ್ ನಾನು ಎಷ್ಟು ಬೇಗ ವಾಪಸ್ ಹೋಗ್ಬೋದು. ನಾನು ಲಾಸ್ಟಲ್ಲಿ ಸ್ವಲ್ಪ ಕಷ್ಟ ಆಯಿತು ಬಿಕಾಸ್ ಐ ಹ್ಯಾಡ್ ಟು ರೀಚ್ ಆನ್ ಟೈಮ್. ಅದನ್ನು ಪಾರ್ಕ್ ಮಾಡೋದು ಇನ್ನೊಂಥರ ಚಾಲೆಂಜ್ ಇತ್ತು ನನಗೆ. ಹೆಂಗೋ ಅಲ್ಲಿ ಹೆಲ್ಪ್ ಮಾಡಿದ್ರು. ಅದು ಮುಗಿಸ್ಕೊಂಡು ಪ್ರಾಪರ್ ಲೇಕ್ ಕಡೆ ಹೋಗಿ ಸ್ವಲ್ಪ ಊಟ ಮಾಡೋಣ ಅಂತ ಜಾಗ ಹುಡುಕ್ತಿದ್ದೆ. ಆ್ಯಂಡ್ ದಿಸ್ ಇಸ್ ದ ಹೋಲ್ ಐಬ್ಸಿ ಲೇಕ್. ಈ ಮ್ಯಾಪಲ್ಲಿ ಏನು ನೋಡ್ತಿದ್ದೀರಾ. ಆ್ಯಂಡ್ ದಿಸ್ ಇಸ್ ದ ರಿಯಲ್ ವ್ಯೂ ಆಫ್ ದ ಲೇಕ್. ಸೋ ಬ್ಯೂಟಿಫುಲ್. ನಾನು ಮನೆಯಿಂದ ಟೊಮೆಟೊ ಬಾತ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೆ. ಸೊ ನಾನು ಇಲ್ಲಿ ಹೊರಗಡೆ ನಂಗೆ ತಿನ್ನೋಕೆ ಇಷ್ಟ ಆಗೋಲ್ಲ ಬಿಕಾಸ್ ಐ ಆಮ್ ಅ ವೆಜಿಟೇರಿಯನ್. ಆ್ಯಂಡ್ ತುಂಬ ರೇರ್ ನಾನು ಹೊರಗಡೆ ಇಲ್ಲಿ ತಿನ್ನೋದು. ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಫೋಟೋಸ್ ತೆಕ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೆ. ಆ್ಯಂಡ್ ದೆನ್ ಐ ರಿಯಲೈಸ್ಡ್ ನಾನು ವಾಪಸ್ ಹೋಗೋಕ್ಕೆ ಕನೆಕ್ಷನ್ ಕೂಡ ಚೆಕ್ ಮಾಡಬೇಕು ಅಂತ. ಸೊ ಕನೆಕ್ಷನ್ ಚೆಕ್ ಮಾಡ್ತಾ 4:45 ಬಸ್ ಇತ್ತು. ಆ್ಯಂಡ್ 4:45 ಅಂದರೆ ಆಲ್ಮೋಸ್ಟ್ 8 o'clock ಆಗುತ್ತೆ ನನ್ನ ಮನೆಗೆ ವಾಪಸ್ ಹೋಗೋ ಅಷ್ಟೊತ್ತಿಗೆ. ಸೊ ಅದರಿಂದ ಐ ಥಾಟ್ ದಿಸ್ ವಿಲ್ ಬಿ ದ ಬೆಸ್ಟ್ ಟೈಮ್ ಫಾರ್ ಮೀ ಟು ಗೋ ಬ್ಯಾಕ್. ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ಜರ್ಮನಿಯಲ್ಲಿ ಆರ್ ಮೇ ಬಿ ಅಕ್ರಾಸ್ ಯುರೋಪ್ ನಾವು ವಾಶ್ರೂಮ್ಸ್ ಹೊರಗಡೆ ಯೂಸ್ ಮಾಡಬೇಕು ಅಂದರೆ
€1 ಕಾಯಿನ್ ನಮ್ಮ ಹತ್ರ ಇರಲೇಬೇಕು. ಒಂದಷ್ಟು ಕಡೆ ಕ್ಲೀನ್ ಇರುತ್ತೆ, ಇನ್ನೊಂದಷ್ಟು ಕಡೆ ಅಷ್ಟು ಕ್ಲೀನ್ ಇರಲ್ಲ. ಬಟ್ ದೆನ್ ಕಾಯಿನ್ ಇಟ್ಕೊಳ್ಳೋದು ತುಂಬ ಒಂದು ಅಡ್ವಾಂಟೇಜ್ ಆಗುತ್ತೆ ನಾವು ಹೊರಗಡೆ ಈ ಥರ ಟ್ರಾವೆಲ್ ಮಾಡಬೇಕಾದ್ರೆ. ದೆನ್ ಒಂದು ವಾಪಸ್ ಹೋಗೋದಕ್ಕೆ ಸೇಮ್ ಬಸ್ ಬಂದಿತ್ತು. ಸೊ ಅಗೇನ್ ಇಟ್ ವಾಸ್ ವೆರಿ ಕ್ರೌಡೆಡ್. ಮತ್ತು ಗಾರ್ಮಿಶ್ ಇಂದ ಮ್ಯೂನಿಕ್ ಹಾಪ್ಟ್ಬಾನೋಫಿಗೆ ನನ್ನ ಟ್ರೈನ್. ಸೊ ಆ ಟ್ರೈನ್ ಬರೋದಕ್ಕೆ ಇನ್ನೊಂದು 20 ಮಿನಿಟ್ಸ್ ಟೈಮ್ ಇತ್ತು. ಅಲ್ಲಿ ಪ್ಲ್ಯಾಟ್ಫಾರ್ಮಲ್ಲಿ ವೆಯ್ಟ್ ಮಾಡ್ತಾ ಅಲ್ಲಿ ವ್ಯೂ ನೋಡಿ ಎಷ್ಟು ಪ್ರಿಟಿಗಿದೆ. ಇವಾಗ ಗಾರ್ಮಿಶ್ ಇಂದ ನಾವು ಹಾಪ್ಟ್ಬಾನ್ ಮ್ಯೂನಿಕ್ ಸೆಂಟ್ರಲ್ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಇದಾಗಿತ್ತು ನನ್ನ ಡೇ ಸೋಲೋ ಟ್ರಿಪ್ ಟು ಐಬ್ಸಿ ಲೇಕ್. ನನ್ನ ಜೊತೆ ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಧನ್ಯವಾದ. ಮುಂದಿನ ಬ್ಲಾಗಲ್ಲಿ ಸಿಗೋಣ. ನಮಸ್ಕಾರ.